ಒಂದು ಊರಿನಲ್ಲಿ ಕಾಳಿಂಗ ಎಂಬ ಹಾವು ವಾಸವಾಗಿತ್ತು. ಅದು ಜನರಿಗೆ ತುಂಬಾ ತೊಂದರೆ ಕೊಡುತ್ತಿತ್ತು. ಕಾಳಿಂಗ ಎಂದರೆ ಜನರಿಗೆ ಭಯ. ಯಾರಾದರೂ ಅದಕ್ಕೆ ತೊಂದರೆ ಕೊಟ್ರೆ ಅವರ ಸಾಕು ಪ್ರಾಣಿಗಳನ್ನು ಕಚ್ಚಿ ಕೊಲ್ಲುತ್ತಿತ್ತು. ಒಂದು ದಿನ ಆ ಊರಿಗೆ ಒಬ್ಬ ಸನ್ಯಾಸಿ ಬಂದರು. ಅವರು ನೋಡಲು ತೇಜಸ್ವಿಯಾಗಿ ಕಾಣುತ್ತಿದ್ದರು. ಒಂದು ದಿನ ಸನ್ಯಾಸಿ ಕಾಳಿಂಗಗ ವಾಸಿಸುತ್ತಿದ್ದ ಕಾಡಿನ ದಾರಿಯಲ್ಲಿ ಸಾಗುತ್ತಿದ್ದರು. ಆಗ ಕಾಳಿಂಗ ಅವರಿಗೆ ಎದುರಾಯಿತು. ಅದು ಸನ್ಯಾಸಿಯನ್ನು ಹೆದರಿಸಲು ಬುಸುಗುಟ್ಟಿತ್ತು. ಸನ್ಯಾಸಿ ನಗುತ್ತಾ ಕೇಳಿದರು, ಕಾಳಿಂಗ, ನಿನಗೆ ಯಾಕೆ ಇಷ್ಟು ಕೋಪ? ಕಾಳಿಂಗ ಆಶ್ಚರ್ಯದಿಂದ ಕೇಳಿತು, ಸ್ವಾಮಿ, ನಿಮಗೆ ನನ್ನ ಮಾತು ಅರ್ಥವಾಗುತ್ತಿದೆಯೇ? ಸನ್ಯಾಸಿ ಉತ್ತರಿಸಿದರು, ಪ್ರತಿ ಜೀವಿಯ ಮನಸ್ಸಿನ ಮಾತು ಒಂದೇ. ಅದನ್ನು ಕೇಳಿ ಕಾಳಿಂಗನ ಕೋಪ ಶಮನವಾಯಿತು. ನಂತರ ಕಾಳಿಂಗ ಕೇಳಿತು, ಸ್ವಾಮಿ, ನಿಮ್ಮ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ. ನೀವು ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಿದ್ದೀರಿ. ಅದು ಹೇಗೆ ಸಾಧ್ಯವಾಯಿತು? ಸನ್ಯಾಸಿ ಹೇಳಿದರು, ನಾವು ಇತರರೊಂದಿಗೆ ಹೇಗೆ ಪ್ರೀತಿ ಮತ್ತು ವಿಶ್ವಾಸದಿಂದ ವರ್ತಿಸುತ್ತೇವೋ ಅವರು ಕೂಡ ನಮ್ಮನ್ನು ಹಾಗೆಯೇ ಕಾಣುತ್ತಾರೆ. ಹೀಗೆ ಹೇಳಿ ಸನ್ಯಾಸಿ ತಮ್ಮ ದಾರಿಯಲ್ಲಿ ಹೊರಟರು. ಆ ದಿನದಿಂದ ಕಾಳಿಂಗ ಊರಿನ ಯಾರನ್ನೂ ಕಚ್ಚದೆ ಎಲ್ಲರೊಂದಿಗೆ ಸೌಮ್ಯವಾಗಿ ವರ್ತಿಸಲು ಪ್ರಯತ್ನಿಸಿತು. ಆದರೆ ಅದರ ಈ ಮೃದು ಸ್ವಭಾವವೇ ಅದಕ್ಕೆ ಕಷ್ಟವಾಯಿತು. ಕಾಳಿಂಗ ಈಗ ಶಾಂತವಾಗಿದೆ ಎಂದು ಕಂಡ ಜನರು ಅದನ್ನು ಬೆತ್ತ ಮತ್ತು ಕಲ್ಲುಗಳಿಂದ ಹೊಡೆಯಲು ಆರಂಭಿಸಿದರು. ಕೆಲವರು ಹಿಡಿದು ಹಿಂಸಿಸುತ್ತಿದ್ದರು. ಕೆಲವು ದಿನಗಳ ನಂತರ ಸನ್ಯಾಸಿ ಮತ್ತೆ ಅದೇ ದಾರಿಯಲ್ಲಿ ಬರುತ್ತಿದ್ದರು. ಆಗ ಕಾಳಿಂಗ ಅವರನ್ನು ಭೇಟಿಯಾಯಿತು. ಅದು ತುಂಬಾ ದುರ್ಬಲವಾಗಿ ಮತ್ತು ಗಾಯಗೊಂಡಂತೆ ಕಾಣುತ್ತಿತ್ತು. ಸನ್ಯಾಸಿ ಕೇಳಿದರು, ಕಾಳಿಂಗ, ನಿನಗೇನಾಯಿತು? ಕಾಳಿಂಗ ದುಃಖದಿಂದ ಹೇಳಿತು, ಸ್ವಾಮಿ, ನೀವು ಹೇಳಿದಂತೆ ನಾನು ಎಲ್ಲರೊಂದಿಗೆ ಶಾಂತಿಯಿಂದ ವರ್ತಿಸಿದೆ. ಆದರೆ ಜನರು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆಗ ಸನ್ಯಾಸಿ ಹೇಳಿದರು, ಕಾಳಿಂಗ, ನಾನು ನಿನಗೆ ಶಾಂತವಾಗಿರು ಎಂದು ಹೇಳಿದ್ದೆ. ಆದರೆ ಅಪಾಯ ಬಂದಾಗ ನಿನ್ನನ್ನು ನೀನು ರಕ್ಷಿಸಿಕೊಳ್ಳಬಾರದು ಎಂದು ಹೇಳಿರಲಿಲ್ಲ. ಕಚ್ಚಬೇಡ, ಆದರೆ ಅಗತ್ಯವಿದ್ದರೆ ಬುಸುಗುಟ್ಟಿ ನಿನ್ನ ಶಕ್ತಿಯನ್ನು ತೋರಿಸು. ಆಗ ಕಾಳಿಂಗನಿಗೆ ತನ್ನ ತಪ್ಪು ಅರ್ಥವಾಯಿತು. ನೀತಿ ಒಳ್ಳೆಯವನಾಗಿರುವುದು ಮುಖ್ಯ, ಆದರೆ ಅದಕ್ಕಾಗಿ ದುರ್ಬಲನಾಗಿರಬೇಕೆಂದಿಲ್ಲ. ದಯೆಯ ಜೊತೆಗೆ ಆತ್ಮರಕ್ಷಣೆಯೂ ಅಗತ್ಯ.